ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ, ಹೊರಗಡೆ ನೋಡೋದಕ್ಕೆ ಗ್ಲಾಸ್ ಬಿಲ್ಡಿಂಗ್ಗಳು, ಸೆಂಟ್ರಲೈಸ್ಡ್ AC ಕ್ಲಾಸ್ ರೂಮ್ಗಳು, ಲಕ್ಸುರಿ ಬಸ್ಗಳು ರಾರಾಜಿಸ್ತಾ ಇದೆ. ಆದರೆ ಆ ಫಳಫಳ ಹೊಳೆಯುವ ಗೋಡೆಗಳ ಹಿಂದೆ, ಕ್ಲಾಸ್ ರೂಮ್ಗಳ ಒಳಗಡೆ ನಡೀತಾ ಇರುವಂತಹ ಹಿಡನ್ ಥಿಂಗ್ಸ್, ಅಜ್ಞಾತ ಸತ್ಯಗಳು ಯಾರಿಗೂ ಕಾಣಿಸ್ತಾ ಇದೆ. ಶಿಕ್ಷಣ ಅನ್ನೋದು ಇವತ್ತು ಒಂದು ಪವಿತ್ರವಾದ ಸೇವೆಗಿಂತ ಹೆಚ್ಚಾಗಿ ಕಾರ್ಪೊರೇಟ್ ಶೈಲಿಯ ಬಿಸ್ನೆಸ್ ಆಗಿ ಬದಲಾಗ್ತಾ ಇದೆ. ಪೇರೆಂಟ್ಸ್ ತಮ್ಮ ಇಡೀ ಜೀವಮಾನದ ದುಡಿಮೆಯನ್ನು ಮಕ್ಕಳ ಫೀಸ್ ಕಟ್ಟೋದಕ್ಕೆ ಧಾರೆ ಎರಿತಾ ಇದ್ದಾರೆ. ಆದರೆ ಅದರ ಬದಲಾಗಿ ಮಕ್ಕಳಿಗೆ ಸಿಗ್ತಾ ಇರೋದೇನು? ಕೇವಲ ಮಾರ್ಕ್ಸ್ ಕಾರ್ಡ್ಗಳ ಅಥವಾ ನಿಜವಾದ ಜ್ಞಾನನ? ಈ ವಿಡಿಯೋದ ಮುಖ್ಯ ಉದ್ದೇಶ ಯಾರನ್ನೋ ಬ್ಲೇಮ್ ಮಾಡೋದಲ್ಲ. ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ಕೆಲವು ವಿಷಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗಾಗ ಕೇಳಿಬರುವಂತಹ ಆರೋಪಗಳ ಆಧಾರದ ಮೇಲೆ ಹೇಳ್ತಾ ಇರುವಂತಹ ವಿಚಾರಗಳು. ಇದು ಎಲ್ಲ ಶಾಲೆಗಳು, ಎಲ್ಲ ಶಿಕ್ಷಕರು ಅಥವಾ ಎಲ್ಲ ಮ್ಯಾನೇಜ್ಮೆಂಟ್ಗಳಿಗೂ ಅನ್ವಯಿಸ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸುಮಾರು ಕಡೆ ಹೀಗೆಯೇ ನಡೀತಾ ಇದೆ. ಮೊದಲನೇದು, ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗಳನ್ನು ಓಪನ್ ಮಾಡ್ತಾ ಇರುವಂತಹ ಉದ್ಯಮಿಗಳೇ, ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ, ಇನ್ಫ್ರಾಸ್ಟ್ರಕ್ಚರ್ ಅದ್ಭುತವಾಗಿ ಮಾಡ್ತೀರಿ. ಆದರೆ ಆ ಬಿಲ್ಡಿಂಗ್ ಒಳಗಡೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರ ನೇಮಕ ಮಾಡ್ಕೊಳ್ಳುವಾಗ ಮಾತ್ರ ಯಾಕೆ ಕಂಜೂಸ್ತನ ಮಾಡ್ತೀರಿ? ಇವತ್ತು ಮ್ಯಾನೇಜ್ಮೆಂಟ್ನವರು ಟೀಚರ್ಸ್ನ ಸೆಲೆಕ್ಟ್ ಮಾಡುವಾಗ ನೋಡುವ ಕ್ವಾಲಿಫಿಕೇಷನ್ ಏನು? ಮೊದಲನೇದು, ನಾವು ಕೊಡುವ ಕಡಿಮೆ ಸಂಬಳಕ್ಕೆ ಅವರು ಅಡ್ಜಸ್ಟ್ ಆಗಬೇಕು. ಎರಡನೇದು, ಅವರು ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಹೌದು, ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಆದರೆ ಬರೀ ಇಂಗ್ಲೀಷ್ನಲ್ಲಿ ಅಲ್ಪ ಸ್ವಲ್ಪ ಪ್ರೊನೌನ್ಸಿಯೇಷನ್ ಚೆನ್ನಾಗಿದ್ದರೆ ಅವರು ಒಳ್ಳೆ ಟೀಚರ್ ಆಗೋದಕ್ಕೆ ಸಾಧ್ಯನಾ? ಹಾಗಂತ ಕ್ವಾಲಿಫಿಕೇಷನ್ ಅಂದರೆ ಬರೀ BEd ಅಥವಾ D.Ed ಸರ್ಟಿಫಿಕೇಟ್ ಅಷ್ಟೇ ಅಲ್ಲ. ಆ ಟೀಚರ್ಗೆ ಮಕ್ಕಳ ಶಿಕ್ಷಣದ ಬಗ್ಗೆ, ಅವರ ಮೆಂಟಲ್ ಗ್ರೋತ್ ಬಗ್ಗೆ ಮತ್ತು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನ ಇರಬೇಕಲ್ವಾ? ಒಬ್ಬ 6 ವರ್ಷದ ಮಗು ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಒಬ್ಬ 10 ವರ್ಷದ ಮಗು ಯಾಕೆ ಕ್ಲಾಸ್ನಲ್ಲಿ ಸೈಲೆಂಟ್ ಆಗಿದೆ ಎನ್ನುವಂತಹ ಮಕ್ಕಳ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ತಾಳ್ಮೆ ಆದರೂ ಅವರಿಗಿರಬೇಕು. ಕಡಿಮೆ ಸಂಬಳಕ್ಕೆ ಟೀಚರ್ ಸಿಕ್ಕರೆ ಸಾಕು, ನಮಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ ಅಂತ ಕಡಿಮೆ ಸಂಬಳಕ್ಕೆ ಸಿಗುವಂತಹ ಫ್ರೆಷರ್ಸ್ ಅಥವಾ ಅನ್ಟ್ರೈನ್ಡ್ ಜನರನ್ನು ತಂದು ಕ್ಲಾಸ್ ರೂಮಿಗೆ ಬಿಟ್ಟುಬಿಡ್ತಾರೆ. ಅವರಿಗೆ ಪಾಠ ಮಾಡೋದ್ರಲ್ಲೇ ಕನ್ಫ್ಯೂಷನ್ ಇರುವಾಗ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಹೇಗೆ ತಾನೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಶಿಕ್ಷಕರು ಅಂದರೆ ಮಕ್ಕಳಿಗೆ ಬರೀ ಸಿಲೆಬಸ್ ಮುಗಿಸುವಂತಹ ಮಷೀನ್ಗಳಲ್ಲ. ಅವರ ಪ್ರತಿಯೊಂದು ಮೂಮೆಂಟ್, ಅವರ ಹಾವಭಾವ, ನಡವಳಿಕೆ, ಸನ್ನಡತೆ ಮತ್ತು ಟೀಚರ್ಸ್ ಒಟ್ಟು ಪರ್ಸ್ನಾಲಿಟಿ ಮಕ್ಕಳ ಮೇಲೆ ಆಳವಾದಂತಹ ಇಂಪ್ಯಾಕ್ಟ್ ಬೀರುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ ಅದ್ಭುತವಾದ ಮಕ್ಕಳಿಗಾಗಿ ಜೀವನವನ್ನೇ ಕೊಡುವಂತಹ ಟೀಚರ್ಸ್ ಕೂಡ ಇದ್ದಾರೆ. ಅದೇ ರೀತಿ ಮಕ್ಕಳ ಫೀಲಿಂಗ್ಸ್ಗೆ ಬೆಲೆ ಕೊಡದೇ ಇರುವಂತಹ ಕಳಪೆ ಟೀಚರ್ಸ್ ಕೂಡ ಇದ್ದಾರೆ. ಇದು ನಿಲ್ಲಬೇಕು. ಸರಿಯಾದ ಯೋಗ್ಯತೆ ಮತ್ತು ಪ್ಯಾಷನ್ ಇರುವಂಥ, ಅಂದರೆ ತಮ್ಮ ವೃತ್ತಿಯನ್ನು ನಿಜವಾಗಿಯೂ ಪ್ರೀತಿಸುವಂತಹ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಳ್ಳಿ. ಬೇರೆ ಯಾವುದೂ ಜಾಬ್ ಸಿಗಲಿಲ್ಲ, ಇನ್ನೇನು ಮನೇಲಿ ಖಾಲಿ ಇರಬೇಕಲ್ಲ ಅಂತ ಹೇಳಿ ಟೀಚಿಂಗ್ ಫೀಲ್ಡಿಗೆ ಬರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಯಾವತ್ತೂ ಅವಕಾಶ ಕೊಡಬೇಡಿ. ಇನ್ನು ಎರಡನೇದು, ಕೆಲವು ಮ್ಯಾನೇಜ್ಮೆಂಟ್ನವರು ಸಿಲೆಬಸ್ ಅಥವಾ ಟೆಕ್ಸ್ಟ್ ಬುಕ್ಗಳನ್ನು ಆಯ್ಕೆ ಮಾಡುವಾಗ ಮಕ್ಕಳ ಎಜುಕೇಷನ್ ಕ್ವಾಲಿಟಿ ನೋಡೋದಕ್ಕಿಂತ ಹೆಚ್ಚಾಗಿ ಯಾವ ಪಬ್ಲಿಕೇಷನ್ನವರು ತಮಗೆ ಹೆಚ್ಚು ಪರ್ಸಂಟೇಜ್ ಕಮಿಷನ್ ಕೊಡ್ತಾರೆ ಅನ್ನೋದನ್ನು ನೋಡ್ತಾರೆ. ಕೆಲವು ಸ್ಕೂಲ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಹೌದು, ಇದು ಓಪನ್ ಸೀಕ್ರೆಟ್. 30ರಿಂದ 40% ಕಮಿಷನ್ ಕೊಡುವಂತಹ ಖಾಸಗಿ ಪಬ್ಲಿಷರ್ಗಳ ಬುಕ್ಸ್ಗಳನ್ನು ಶಾಲೆಯಲ್ಲಿ ಮಕ್ಕಳಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಆ ಸಿಲೆಬಸ್ ಹೇಗಿದೆ ಅಂತ ನೋಡುವಾಗ ಮ್ಯಾನೇಜ್ಮೆಂಟ್ ಯಾವ ಮಾನದಂಡವನ್ನು ಉಪಯೋಗಿಸುತ್ತೆ, ಅಂದರೆ ಯಾವ ಆಧಾರದ ಮೇಲೆ ಆ ಸಿಲೆಬಸನ್ನು ಸೆಲೆಕ್ಟ್ ಮಾಡುತ್ತೆ ಗೊತ್ತಿಲ್ಲ. ಮಗು ಕಳೆದ ವರ್ಷ 1ನೇ ಕ್ಲಾಸ್ನಲ್ಲಿ ಕಲಿತಾ ಇರುವಂತಹ ಪಾಠಕ್ಕೂ ಈ ವರ್ಷ 2ನೇ ಕ್ಲಾಸ್ನಲ್ಲಿ ಕಲಿತಾ ಇರೋ ಪಾಠಕ್ಕೂ ಯಾವುದೇ ಲಿಂಕೇ ಇರೋದಿಲ್ಲ. ಯಾಕಂದರೆ ಕಳೆದ ವರ್ಷ ಬೇರೆ ಪಬ್ಲಿಕೇಶನ್ ಬುಕ್ ಇರುತ್ತೆ, ಈ ವರ್ಷ ಕಮಿಷನ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪಬ್ಲಿಕೇಶನ್ ಚೇಂಜ್ ಆಗುತ್ತೆ. ಇದರಿಂದ ಒಂದೇ ರೀತಿಯ ಪಾಠಗಳು ರಿಪೀಟ್ ಆಗೋ ಚಾನ್ಸಸ್ಸು ಇರುತ್ತೆ, ಅಥವಾ ಪಾಠದಲ್ಲಿ ಯಾವುದೇ ಮುಂದುವರಿಕೆ ಇಲ್ಲದೆ ಮಕ್ಕಳು ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ಮಕ್ಕಳಿಗೆ ಮುಂದೆ ಬರುವಂತಹ ಬೋರ್ಡ್ ಎಕ್ಸಾಮ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ದೃಷ್ಟಿಕೋನವನ್ನು ಇಟ್ಕೊಂಡು ಕೆಳಗಿನ ಹಂತದಲ್ಲೇ ಒಂದು ಅಡಿಪಾಯವನ್ನು ಹಾಕುವಂತಹ ಕ್ವಾಲಿಟಿ ಸಿಲೆಬಸನ್ನು ಸೆಲೆಕ್ಟ್ ಮಾಡಿ. ಕೇವಲ ಬುಕ್ಸ್ ದಪ್ಪಾಗಿದ್ದರೆ, ನೋಡೋದಕ್ಕೆ ಕಲರ್ಫುಲ್ ಆಗಿದ್ದರೆ ಸಾಲದು. ಅದರಲ್ಲಿರುವಂತಹ ಕಂಟೆಂಟ್ಗಳನ್ನು ನೋಡಿ ಅದನ್ನು ಸ್ಟಡಿ ಮಾಡಿ ಮ್ಯಾನೇಜ್ಮೆಂಟ್ ಅದಕ್ಕಾಗಿ ಸಮಯವನ್ನು ಕೊಡಬೇಕು.
ಅಥವಾ ಅದಕ್ಕಾಗಿ ಯಾರನ್ನಾದರೂ ನೇಮಿಸಿ ಪಬ್ಲಿಕೇಶನ್ ಪ್ರಚಾರಕ್ಕೆ ಬಂದವರು ಮಾತು ಕೇಳಿ ಬುಕ್ಕನ್ನು ದಯವಿಟ್ಟು ಸೆಲೆಕ್ಟ್ ಮಾಡಬೇಡಿ. ಇನ್ನು ಇವತ್ತಿನ ದಿನಗಳಲ್ಲಿ ಪಾಠ ಕೇವಲ 40% ಶಾಲೆಯಲ್ಲಿ ನಡೆಯುತ್ತೆ, ಆದರೆ ಇನ್ನುಳಿದ 60% ಹೋಮ್ವರ್ಕ್ನಲ್ಲಿ ನಡೆಯುತ್ತೆ. ಹೋಮ್ವರ್ಕ್ ಹೆಸರಿನಲ್ಲಿ ಪೋಷಕರ ತಲೆ ಕಟ್ಟಲಾಗುತ್ತೆ. ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡ್ತಾರೆ, ಒಂದಿಷ್ಟು ಕ್ವಶನ್ ಆನ್ಸರ್ ಬರೆಸ್ತಾರೆ, ಉಳಿದದೆಲ್ಲ ಹೋಮ್ವರ್ಕ್. ತಂದೆ ತಾಯಿ ದಿನ ಇಡೀ ಕಷ್ಟಪಟ್ಟು ದುಡಿದು ಸಾವಿರಾರು ರೂಪಾಯಿ ಫೀಸ್ ಕೊಟ್ಟು ಮಕ್ಕಳನ್ನು ಶಾಲೆ ಕಳಿಸೋದು ಯಾಕೆ? ಮನೆಗೆ ಬಂದ ಮೇಲೆಯೂ ತಂದೆ ತಾಯಿಯೇ ಕುಳಿತುಕೊಂಡು ಪಾಠ ಕಲಿಸ್ಬೇಕು. ಸ್ಕೂಲ್ ಜವಾಬ್ದಾರಿ ಎಲ್ಲಿದೆ? ತಂದೆ ತಾಯಿ ಜೊತೆ ಬೇರೆ ಆ್ಯಕ್ಟಿವಿಟೀಸ್ ಕೊಟ್ಟರೆ ಓಕೆ. ಮನೆಗೆ ಬಂದ ಮಕ್ಕಳಿಗೆ ವರ್ಕಿಂಗ್ ಪೇರೆಂಟ್ಸ್ ಹೋಮ್ವರ್ಕ್ ಮಾಡಿಸೋದಕ್ಕೆ ಟೈಮ್ ಇರಲ್ಲ ಅಥವಾ ಸಿಲೆಬಸ್ ಅರ್ಥ ಆಗಲ್ಲ. ಆಗ ಬೇರೆ ದಾರಿ ಇಲ್ಲದೆ ಅದೇ ಸ್ಕೂಲಿನ ಟೀಚರ್ ಬಳಿ ಅಥವಾ ಹೊರಗಡೆ ಟ್ಯೂಷನಿಗೆ ಕಳಿಸ್ಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಸ್ಕೂಲ್ಗೊಂದು ಫೀಸು, ಟ್ಯೂಷನಿಗೆ ಮತ್ತೊಂದು ಫೀಸು. ಇದು ಪೇರೆಂಟ್ಸ್ಗೆ ಹೊರೆ ಆಗಲ್ವಾ? ಕೆಲವು ಶಾಲೆಗಳಲ್ಲಂತೂ ಟೀಚರ್ಸು ಕ್ಲಾಸ್ನಲ್ಲಿ ಸರಿಯಾಗಿ ಪಾಠನೇ ಮಾಡಲ್ಲ. ಯಾಕಂದರೆ ಅದೇ ಮಕ್ಕಳು ತಮ್ಮ ಪ್ರೈವೇಟ್ ಟ್ಯೂಷನ್ಗೆ ಬರಲಿ ಅನ್ನುವಂತಹ ಒಂದು ಇಂಟೆನ್ಷನ್ ಕೂಡ ಅವ್ರಿಗೆ ಇರ್ಬೋದೇನೋ. ಆದರೆ ಖಂಡಿತ ಇದು ಹಾಗಾಗಬಾರ್ದು. ಇನ್ನು ಪರೀಕ್ಷೆ ವಿಚಾರಕ್ಕೆ ಬಂದರೆ ರಿವಿಷನ್ ಹೆಸರಿನಲ್ಲಿ ನಡೆಯುವಂತಹ ಒಂದು ಮೋಸ ನೋಡಿ. ನಮ್ಮ ಮಕ್ಕಳು ಎಕ್ಸಾಮ್ನಲ್ಲಿ 95% ಅಥವಾ 98% ಮಾರ್ಕ್ಸ್ ತಗೊಂಡಾಗ ನಾವೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ದಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಫೋಟೋ ಹಾಕ್ಕೊಂಡು ಸಂಭ್ರಮ ಪಡ್ತೀವಿ. ಆದರೆ ಆ ಮಾರ್ಕ್ಸ್ ಹಿಂದೆ ನಡೆದಿರುವಂತಹ ಮ್ಯಾನಿಪುಲೇಷನ್ ನಿಮ್ಗೆ ಗೊತ್ತಾ? ಪರೀಕ್ಷೆ ಹತ್ತಿರ ಬಂದಾಗ ರಿವಿಷನ್ ಅಂತ ಶುರು ಆಗುತ್ತೆ. ಪರೀಕ್ಷೆಗೆ ಬರುವಂಥ 10 ಪ್ರಶ್ನೆಗಳಿರ್ತಾವಲ್ಲ, ಅದಕ್ಕೆ 2 ಹೆಚ್ಚಿಗೆ ಸೇರಿಸಿ 12 ಪ್ರಶ್ನೆಗಳ ಒಂದು ಲೀಸ್ಟನ್ನು ಕೊಡ್ತಾರೆ. ಮಕ್ಕಳೇ ಇದನ್ನು ಮಾತ್ರ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಮಕ್ಕಳು ಅದನ್ನೇ ಬಾಯ್ಪಾಠ ಮಾಡ್ತಾರೆ. ಮಾರನೇ ದಿನ ಎಕ್ಸಾಮಲ್ಲಿ ಅದೇ ಪ್ರಶ್ನೆಗಳು ಬರುತ್ತೆ. ಮಕ್ಕಳು ಆರಾಮಾಗಿ ಬರೆದು ಫುಲ್ ಮಾರ್ಕ್ಸ್ ತಗೋತಾರೆ. ರಿಸಲ್ಟ್ ಬಂದಾಗ ಪೇರೆಂಟ್ಸ್ ಅಂದ್ಕೊಳ್ತಾರೆ ನನ್ನ ಮಗ ಅಥವಾ ಮಗಳು ಜೀನಿಯಸ್, ಸ್ಕೂಲ್ ಸೂಪರ್ ಆಗಿದೆ ಅಂತ. ಆದರೆ ನಿಜ ಸ್ಥಿತಿ ಏನಪ್ಪ ಅಂತಂದರೆ ಆ ಮಗುವಿಗೆ ಆ ಚಾಪ್ಟರ್ನ ಬೇಸಿಕ್ ಕಾನ್ಸೆಪ್ಟ್ ಕೂಡ ಗೊತ್ತಿರಲ್ಲ. ಇಡೀ ಟೆಕ್ಸ್ಟ್ ಬುಕ್ ಹೋಗುವ ಗೋಜಿಗೆ ಮಕ್ಕಳು ಹೋಗೋದೇ ಇಲ್ಲ. ಈ ರೀತಿ ಕೇವಲ ಇಂಪಾರ್ಟೆಂಟ್ ಕ್ವಶನನ್ನು ಓದಿ ಬೆಳೆಯುವಂಥ ಮಕ್ಕಳು ಮುಂದೆ SSLC ಅಥವಾ PUC ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡುವಾಗ ಏನಾಗುತ್ತೆ? ಕಂಪ್ಲೀಟಾಗಿ ಅಲ್ಲಿ ಫೇಲ್ ಆಗ್ತಾರೆ. ಯಾಕಂತಂದರೆ ಅಲ್ಲಿ ಉರುಳು ಹೊಡೆದದ್ದು ಬರಲ್ಲ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಆಗುತ್ತೆ. ಪರೀಕ್ಷೆ ಅಂದರೆ ಮಗುವಿನ ಜ್ಞಾನದ ಪರೀಕ್ಷೆ ಆಗಬೇಕೆ ಹೊರತು ಮೆಮೊರಿ ಪವರ್ನ ಪರೀಕ್ಷೆ ಆಗಬಾರ್ದು. ಇನ್ನು ಆ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರತ್ತಂತೆ. ಆದರೆ ಇವತ್ತಿನ ಶಾಲೆಯಲ್ಲಿ ಈ ದೈಹಿಕ ಶಿಕ್ಷಣ ಅಥವಾ PT ಪೀರಿಯಡ್ಸ್ ಅಂತ ಏನಿರುತ್ತಲ್ಲ, ಇದ್ರ ಕಥೆ ಏನಾಗಿದೆ? ವಾರಕ್ಕೆ 1-2 ಇರುವಂತಹ ಈ ಪೀರಿಯಡನ್ನು ಮ್ಯಾಥ್ಸ್ ಟೀಚರ್ ಅಥವಾ ಸೈನ್ಸ್ ಟೀಚರ್ ತನ್ನ ಸಿಲೆಬಸ್ ಬಾಕಿ ಇದೆ ಅಂಥೇಳಿ ಅದನ್ನು ಕಿತ್ಕೊಂಡ್ಬಿಡ್ತಾರೆ. ಮಕ್ಕಳನ್ನು ಆಟದ ಮೈದಾನಕ್ಕೆ ಬಿಡದೆ ಕ್ಲಾಸ್ ರೂಮ್ನಲ್ಲೇ ಕೂಡಿ ಹಾಕಿ ಓದಿಸ್ತಾರೆ. ಕೆಲವೊಂದು ಶಾಲೆಗೆ ಗ್ರೌಂಡ್ ಇರೋದಿಲ್ಲ. ಗ್ರೌಂಡ್ ಇದ್ದ ಶಾಲೆಯಲ್ಲಿ ಮಕ್ಕಳನ್ನು ಗ್ರೌಂಡಿಗೆ ಬಿಡೋದೇ ಇಲ್ಲ. ಬರೀ ಆ್ಯನ್ಯುವಲ್ ಡೇ ಸ್ಪೋರ್ಟ್ಸ್ ಅಂತನೋ ಅಥವಾ ಬ್ಯಾನರಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಫೋಟೋ ಅಥವಾ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಮಕ್ಕಳನ್ನು ಗ್ರೌಂಡಿಗೆ ಕಳಿಸಿ ಬಾಲ್ಗಳನ್ನು ಕೊಟ್ಟು ಫೋಟೋ ಹೊಡಿತಾರಷ್ಟೇ. ಆಟ ಅನ್ನೋದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಮಕ್ಕಳಲ್ಲಿ ಟೀಮ್ ವರ್ಕ್, ನಾಯಕತ್ವದ ಗುಣ, ಸೋಲನ್ನು ಒಪ್ಪಿಕೊಳ್ಳುವಂತಹ ಸ್ಪೋರ್ಟ್ಸ್ಮೆನ್ಶಿಪ್ ಇವನ್ನೆಲ್ಲ ಕಲಿಸುತ್ತೆ. ದಯವಿಟ್ಟು ಮಕ್ಕಳನ್ನು ಕನಿಷ್ಠ ಚಿಕ್ಕ ಜಾಗದಲ್ಲಾದರೂ ಆಟ ಆಡೋದಕ್ಕೆ ಬಿಡಿ. ಶಾಲೆ ಅಂದರೆ ಆಟ ಪಾಠ ನಡೆಯುವಂತಹ ಜಾಗ. ಇನ್ನೊಂದು, ಶಾಲೆ ಅನ್ನೋದು ಶೇರ್ ಮಾರ್ಕೆಟ್ ಅಲ್ಲ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ. ಅದು ಜೀವಂತ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಪವಿತ್ರ ಕ್ಷೇತ್ರ. ಅದಕ್ಕೆ ಅಷ್ಟೊಂದು ಸಮಯ ಮತ್ತು ಜವಾಬ್ದಾರಿ ಕೊಡಲು ಆಗದೆ ಹೋದರೆ ದಯವಿಟ್ಟು ಶಾಲೆಯನ್ನು ತೆರೆಯುವಂಥ ಯೋಚನೆಯನ್ನು ಕೈಬಿಡಿ. ಹಾಗಂತ ನಾವು ಎಲ್ಲ ಶಾಲೆಗಳು ಕೆಟ್ಟದಾಗಿದೆ ಅಂತ ಹೇಳ್ತಾ ಇಲ್ಲ. ನಿಜವಾದ ಸೇವಾ ಮನೋಭಾವವನ್ನು ಇಟ್ಕೊಂಡು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಹಗಲು ഇരുಳು ಶ್ರಮ ಪಡ್ತಾ ಇರುವಂತಹ ಕೆಲವು ಅದ್ಭುತವಾದ ಶಾಲೆಗಳು, ಶ್ರೇಷ್ಠ ಮ್ಯಾನೇಜ್ಮೆಂಟ್ಗಳು ಮತ್ತು ಶಿಕ್ಷಣ ತಜ್ಞರು ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ಅಂಥವರಿಂದಲೇ ಇವತ್ತು ಪ್ರೈವೇಟ್ ಶಾಲೆಗಳಿಗೆ ಒಂದು ಘನತೆ ಇದೆ, ಗೌರವ ಇದೆ. ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮದೊಂದು ಸಲ್ಯೂಟ್ ಕೊಡಲೇಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಇಂತಹ ಒಳ್ಳೆಯವರ ಸಂಖ್ಯೆ ಹೆಚ್ಚಾಗಬೇಕು. ಅಂತಹ ಒಳ್ಳೆಯ ಶಾಲೆಗಳನ್ನು ಹುಡುಕಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕೊನೆಯದಾಗಿ ಪೋಷಕರಿಗೆ ಒಂದು ಮಾತು,
ಕೇವಲ ಶಾಲೆಯ ದೊಡ್ಡ ಬಿಲ್ಡಿಂಗ್ಗಳನ್ನು ನೋಡಿ, ಗ್ಲಾಮರ್ ನೋಡಿ, ಬ್ರ್ಯಾಂಡ್ ನೇಮ್ ನೋಡಿ ಮೋಸ ಹೋಗಬೇಡಿ. ನಿಮ್ಮ ಮಗುವನ್ನು ಶಾಲೆಗೆ ಸೇರಿಸೋಕ್ಕೂ ಮುಂಚೆ ಅಲ್ಲಿನ ಶಿಕ್ಷಕರ ಬಗ್ಗೆ, ಸಿಲೆಬಸ್ ಎಂಥದ್ದು, ಮಕ್ಕಳಿಗೆ ಅಲ್ಲಿ ಸಿಗ್ತಾ ಇರುವಂತಹ ಸ್ವಾತಂತ್ರ್ಯ ಮತ್ತು ಸಂಸ್ಕಾರ ಎಂತಹದ್ದು ಅನ್ನೋದನ್ನು ಗುರುತಿಸುವ ಮಟ್ಟಕ್ಕೆ ನಿಮ್ಮ ನಾಲೆಡ್ಜನ್ನು, ನಿಮ್ಮ ಅವೇರ್ನೆಸ್ಸನ್ನು ಬೆಳೆಸ್ಕೊಳ್ಳಿ. ಪೋಷಕರೇ, ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮಕ್ಕಳ ಶಾಲೆಯಲ್ಲೂ ಇಂತಹ ಹಿಡನ್ ಥಿಂಗ್ಸ್ ನಡೀತಾ ಇದೆಯಾ? ಯೋಚಿಸಿ, ಜಾಗೃತರಾಗಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.